ಫ್ಲಿಪ್ಕಾರ್ಟ್ನಲ್ಲಿ ₹1ಗೆ 1 ಲೀಟರ್ ಹಾಲು ಸಿಗುತ್ತೆ. ರೈತ ಸಮುದಾಯವನ್ನ ಧ್ವಂಸ ಮಾಡುವ ಕೃತ್ಯಕ್ಕೆ ಕೈ ಹಾಕಿದೆ ಎನ್ನುವಂಥದ್ದು. ಫ್ಲಿಪ್ಕಾರ್ಟ್ನಲ್ಲಿ ₹1ಗೆ 1 ಲೀಟರ್ ಹಾಲು. ರೈತ ಸಮುದಾಯ ಧ್ವಂಸ ಮಾಡುವ ಕೃತ್ಯಕ್ಕೆ ಕೈ ಹಾಕಿದೆ. ಹಣ ಮಾಡುವ ಭರದಲ್ಲಿ ರೈತರಿಗೆ ಬೆಂಕಿ ಇಡುವ ಕೆಲಸ ಮಾಡ್ತಾ ಇದೆ ನೋಡಿ. ಫ್ಲಿಪ್ಕಾರ್ಟ್ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಯನ್ನ ಕಾರಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಫ್ಲಿಪ್ಕಾರ್ಟ್ ಸಂಸ್ಥೆ ವಿರುದ್ಧ ದಂಗೆ ಏಳುವ ಸ್ಥಿತಿ ಬರುತ್ತೆ. ಪ್ರಚಾರಕ್ಕಾಗಿಯೇ 2,000 ಕೋಟಿ ವೆಚ್ಚ ಮಾಡ್ತಿದ್ದಾರೆ. ಕಾಂಪಿಟೇಷನ್ ಆಫ್ ಕಮಿಷನ್ ಇಂಡಿಯಾಗೆ ದೂರನ್ನ ಕೊಟ್ಟಿದ್ದಾರೆ. ಎಂಎನ್ಸಿಗಳು ರೈತರ ಹಿತ ಹಾಳು ಮಾಡುವ ಕೆಲಸ ಮಾಡ್ತಿವೆ. ಫ್ಲಿಪ್ಕಾರ್ಟ್ನಲ್ಲಿ ₹1ಗೆ 1 ಲೀಟರ್ ಹಾಲು. ಎಷ್ಟು ದಿನ ಕೊಡ್ತಾರೆ ಅಂತ ಜಾಹೀರಾತಿನಲ್ಲಿ ಹೇಳಬೇಕು. ಅಧಿಕಾರಿಗಳ ಜೊತೆ ಮಾತಾಡುತ್ತೇನೆ, ದೂರು ಕೊಡ್ತೇವೆ. ನಮ್ಮ ದೇಶದಲ್ಲಿ ಇರುವವರಿಗೆ ಹೀಗೆ ಮಾಡಿದ್ರೆ ಹೇಗೆ? ₹1ಗೆ ಹಾಲು ಕೊಡಲು ಹೇಗೆ ಸಾಧ್ಯ? ನೋಡಿ, ಕೆಲವೊಂದು ಆ್ಯಪ್ಗಳಲ್ಲಿ ಈ ಹಬ್ಬ ಹರಿದಿನಗಳಿತ್ತು ಅಂತ ಅಂದಾಗ ಒಂದಿಷ್ಟು ಆಫರ್ಗಳನ್ನು ಬಿಡ್ತಾ ಇರ್ತಾರೆ. ಸೊ ಗಮನಿಸಿರ್ತೀವಿ ನಾವು 90%, 80% ಆಫರ್ ಅಂತ ಹೇಳಿ. ಅದೇ ರೀತಿಯಾಗಿ ನೋಡಿ, ಇದು ಫ್ಲಿಪ್ಕಾರ್ಟಲ್ಲಿ ₹1ಗೆ 1 ಲೀಟರ್ ಹಾಲು ಅಂತ ಅಂದರೆ ನಿಜಕ್ಕೂ ಕೂಡ ಲಾಸ್ ಇದು. ಆದರೆ ಇದನ್ನ ಹೇಗೆ ಕೊಡ್ತಾ ಇದೆ ಫ್ಲಿಪ್ಕಾರ್ಟ್? ಇಡೀ ರಾಷ್ಟ್ರದಲ್ಲಿ ಕೋಟ್ಯಾಂತರ ಜನ ಹಾಲನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಮಾರುಕಟ್ಟೆನಲ್ಲಿ ಒಂದು ದಿಗ್ಭ್ರಮೆ ಏನಪ್ಪಾ ಅಂತ ಹೇಳಿದ್ರೆ, ಕೆಲವು ಫ್ಲಿಪ್ಕಾರ್ಟ್ ಅಂತಕ್ಕಂಥ ಒಂದು ಸಂಸ್ಥೆ ₹1ಗೆ 1 ಲೀಟರ್ ಹಾಲು ಕೊಡ್ತಕ್ಕಂಥ ರೈತ ಸಮುದಾಯವನ್ನ ಧ್ವಂಸ ಮಾಡ್ತಕ್ಕಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. ₹1ಗೆ 1 ಲೀಟರ್ ಹಾಲು ಹಣ ಮಾಡೋ ಬರದಲ್ಲಿ ರೈತರ ಕುಲಕ್ಕೆ ಬೆಂಕಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂತ ಅಂದ್ರೆ ಇಡೀ ರಾಷ್ಟ್ರದಾದ್ಯಂತ ಫ್ಲಿಪ್ಕಾರ್ಟ್ ಸಂಸ್ಥೆಯ ವಿರುದ್ಧ ದಂಗೆ ಏಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಇದ್ರ ಬಗ್ಗೆ ಮೇಲನ್ನ ಕಳಿಸ್ತಾ ಇದ್ದೇನೆ. ತಕ್ಷಣ ಈಗಾಗಲೇ ವ್ಯಾಪಕವಾದಂತಹ ಪ್ರಚಾರವನ್ನ ಮಾಡಿ ಪ್ರಚಾರಕ್ಕೋಸ್ಕರ ಸುಮಾರು 2,000 ಕೋಟಿ ರೂಪಾಯಿ ಹಣವನ್ನ ವೆಚ್ಚ ಮಾಡ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಕೇವಲ ₹1ಗೆ ಹಾಲು ಕೊಡ್ತಕ್ಕಂಥದ್ದು. ಇದು ಅವರು ಮಾರ್ಕೆಟ್ ಶೇರ್ನ ಪಡಿಬೇಕು ಅನ್ನೋ ದೃಷ್ಟಿಯಿಂದ, ಕಾಂಪಿಟೇಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ರೈತ ಸಮುದಾಯಕ್ಕೆ ಎಲ್ಲೋ ಒಂದ್ ಕಡೆ ಹೊಡ್ತಾ ಬೀಳ್ತದೆ. ಇದು ಯಾರ್ದೋ ದುಡ್ಡು, ಪಬ್ಲಿಕ್ ಶೇರ್ ದುಡ್ಡನ್ನ ಇಲ್ಲಿ ತಂದು ಬಂಡವಾಳ ಹಾಕಿ ಒಕ್ಕೂಟ ವ್ಯವಸ್ಥೆಗಳಿಗೆ ಸುಮಾರು 60 ವರ್ಷ 75 ವರ್ಷದಿಂದನೂ ಕೂಡ ಈ ಒಕ್ಕೂಟ ವ್ಯವಸ್ಥೆ ರೈತರ ಹಿತವನ್ನ ಕಾಪಾಡ್ತಾ ಬಂದಿದೆ. ಕುರಿಯರ್ನವರಿಂದ ಕಾಲದಿಂದನೂ ಕೂಡ ಸಾಕಷ್ಟು ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಸ್ವತಂತ್ರ ಪೂರ್ವದಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಕೂಡ ನಾವು ನಡ್ಸ್ಕೊಂಡು ಬಂದಿದ್ದೇವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿರ್ಬೋದು, ಸರ್ಕಾರ